ಹೆತ್ತ ತಾಯಿ ಮಾತ್ರನ ತಾಯಿ ಪ್ರೀತಿ ಕೊಡಕ್ಕಾಗೋದು? ಯಾವ ಹೆಣ್ಣು ಬೇಕಾದ್ರೂ ತಾಯಿ ಆಗ್ಬೋದು. ಹೆಣ್ಣಿಗೆ ತಾಯ್ತನ ಹುಟ್ಟಿಂದಾನೇ ಬಂದಿರೋದು. ಅವಳು ಯಾರಿಗೆ ಬೇಕಾದ್ರೂ ತಾಯಿ ಆಗ್ಬೋದು, ಯಾರಿಗೆ ಬೇಕಾದ್ರೂ ತಾಯಿ ಪ್ರೀತಿ ಕೊಡ್ಬೋದು. ತಾಯಿ ಹೆಣ್ಣಲ್ಲ, ತಾಯ್ತನನೇ ಹೆಣ್ಣು. ನನ್ನ ಮಡ್ಲಲ್ಲಿ ಆಡ್ ಬೆಳ್ದಿದ್ ಮಗ ಯಾರು ಕಣ್ಬಿತ್ತೋ ನನ್ನಿಂದ ದೂರ ಆಗಿದ್ದಾನೆ. ಯಾರು ಕೇಳಿಸ್ಲಿಲ್ಲ ಅಂದ್ರು ತಾಯಿ ಹೃದಯದ ಮಾತು ಆ ದೇವ್ರು ಕೇಳಿಸುತ್ತೆ. ಈ ತಾಯಿ ಮಗನ ಒಂದು ಮಾಡಕ್ಕೆ ಯಾವುದೋ ಒಂದು ಶಕ್ತಿ ಬಂದೇ ಬರುತ್ತೆ. ಈಗ ನಾನು ಮಾತಾಡ್ಸಿದ್ರೆ ಯುವ ಮಾತಾಡ್ತಾನ? ನನ್ನ ನೆರಳನ್ನೇ ದೂರ ಇಟ್ಟಿದ್ದ, ಈಗ ನನ್ನ ಅವನೇ ಮದ್ವೆ ಕರ್ದ. ನನಗೋಸ್ಕರ ಮನೆಯವ್ರನ್ನ ಎದುರಾಕೊಂಡ. ಅವನ ಮನ್ಸು ಬದಲಾಗಿದೆ, ನನ್ನ ಮೇಲಿರೋ ಸಿಟ್ಟು ಕಮ್ಮಿ ಆಗಿದೆ. ಯುವ, ನನಗೆ ಗೊತ್ತು ಈ ದಿನಕ್ಕೆ ಅದೆಷ್ಟು ವರ್ಷದಿಂದ ನಾನು ಕಾದಿದ್ದೆ, ಅದೆಷ್ಟು ದೇವರಿಗೆ ಕೈ ಮುಗ್ದಿದ್ದೆ, ಎಷ್ಟು ಹರಕೆ ಹೊತ್ಕೊಂಡಿದ್ದೆ. ಇಷ್ಟು ದಿನ ಆದ್ಮೇಲೆ ಆ ದೇವ್ರಿಗೆ ಇವತ್ತು ನನ್ನ ಪೂಜೆ ಸಲ್ತು. ನಾನು ಮಾಡಿದ ಪೂಜೆಗೆ ಫಲ ಸಿಕ್ತು. ನನ್ನ ಮಗ ನನ್ನ ಜೊತೆಲಿ ಮಾತಾಡೋಂಗಾಯ್ತು. ನನ್ನ ಬದುಕಲ್ಲಿ ಬೆಳಕ್ ಬಂದಿದೆ. ನನ್ನ ಮೇಲೆ ಸಿಟ್ ಮಾಡ್ಕೊಂಡಿದ್ದಿದ್ ನನ್ನ ಮಗಳು ಮತ್ತೆ ನನ್ನ ಜೊತೆಲಿ ಮಾತಾಡ್ತಿದ್ದಾಳೆ. ಅವಳು ಖುಷಿಯಾಗಿರೋದು ನೋಡ್ತಿದ್ರೆ ಈಗ ನನ್ನ ಮನ್ಸಿಗೆ ಸಮಾಧಾನ ಆಗ್ತಿದೆ. ಇದಕ್ಕೆಲ್ಲ ಕಾರಣ ನೀನು ಮತ್ತೆ ಆ ಶುಭ. ನಿನ್ನಂತ ಮಗನ್ನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ನಿನ್ನಂತ ಅಣ್ಣನ್ ಪಡೆಯಕ್ಕೆ ನನ್ನ ಮಗಳು ಅದೃಷ್ಟ ಮಾಡಿದಾಳೆ. ಪ್ರತಿಯೊಬ್ಬರ ಕಷ್ಟನೂ ನಿನ್ ಕಷ್ಟ ಅಂತ ಮಿಡಿಯೋ ಮನ್ಸು ನಿಂದು. ನೀನು ನಿಜವಾದ ಮನುಷ್ಯ. ಪ್ಲೀಸ್ ಸ್ಟಾಪ್ ಇಟ್. ನೋಡಿ, ನಾನು ನಿಮ್ಮನ್ನ ಮಾತಾಡ್ಸಿದಾಗ್ಲಿ ಅಥವಾ ನಿಮ್ಮನ್ನ ಕರೆದಿದ್ದಾಗ್ಲಿ ನಿಮ್ಮ ಮೇಲಿನ ಪ್ರೀತಿಯಿಂದಾನೋ ಅಥವಾ ಅಭಿಮಾನದಿಂದಾನೋ ಅಲ್ಲ. ನನ್ನ ತಂಗಿಗೋಸ್ಕರ. ಅವಳ ಮದುವೆಯಲ್ಲಿ ನೀವಿದ್ರೆ ಅವಳು ಖುಷಿ ಪಡ್ತಾಳೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಈ ಮದುವೆಗೆ ನಿಮ್ಮನ್ನ ಕರೆದಿತ್ತು ಅಷ್ಟೇ. ಅವಳು ನಿಮ್ಮನ್ನ ತಾಯಿ ಅನ್ಕೊಂಡಿರ್ಬೋದು ಅಥವಾ ಆ ರೀತಿ ನೋಡ್ಬೋದು, ಆದ್ರೆ ನಾನು ಯಾವತ್ತೂ ನೀವು ನನಗೆ ತಾಯಿಯಾಗೋದಕ್ಕೆ ಸಾಧ್ಯನೇ ಇಲ್ಲ. ಆ ಪ್ರಯತ್ನನೂ ಪಡಬೇಡಿ. ನನ್ನ ನಿಮ್ಮ ಮಧ್ಯೆ ಒಂದು ಲಿಮಿಟ್ ಅಂತ ಇದೆ. ಆ ಲಿಮಿಟ್ ಅನ್ನು ದಯವಿಟ್ಟು ನೀವು ಯಾವತ್ತೂ ಕ್ರಾಸ್ ಮಾಡಬೇಡಿ. ಟೈಮ್ ನೋಡಿ, ನಾವೀಗ ಮಾತಾಡ್ಕೊಂಡೇ ಕೂತ್ಕೊಂಡ್ಬಿಟ್ಟಿದೀವಿ. ನಾಮಕರಣದ ಆರ್ಡ್ರ್ ಯಾವಾಗ ಕೊಡೋದು? ಓ ಹೌದಲ್ವಾ, ಮರ್ತಾ ಬಿಟ್ಟಿದ್ದೆ. ಹೋಗೋಣ, ಟೈಮ್ ಆಯ್ತು. ಎಲ್ಲ ಪ್ಯಾಕ್ ಮಾಡಿದ್ಯಲ್ವಾ? ಹಾ, ಎಲ್ಲ ರೆಡಿ ಇದೆ. ಶುಭ, ನಮ್ಗೊಂದು ಆರ್ಡ್ರ್ ಇದೆಯಮ್ಮ, ಕೊಟ್ಟು ಬಂದ್ಬಿಡ್ತೀವಿ. ನೀವಿಲ್ಲೇ ಇರಿ, ಇದ್ದು ರಾತ್ರಿ ಊಟ ಮಾಡ್ಕೊಂಡು ಹೋಗಿ. ಅಚ್ಚ ಆಂಟಿ, ನಿಮ್ದು ಹೋಗಿ ಬನ್ನಿ. ಅಡ್ರೆಸ್ ಕಳ್ಕೊಂಡಿದ್ಯಲ್ವಾ? ಎಲ್ಲ ಗೊತ್ತಿದೆ. ಮೇ ಮಾಮ್ ಜಾರೋ ಪಿಯೋ ಪಿಯೋ. ಒಳ್ಳೇದ್ ನಡಿಬೇಕಾದ್ರೆ ನೀನೇ ನಡೆಸ್ತೀಯ. ಥ್ಯಾಂಕ್ಸ್ ಕಣಪ್ಪ ದೇವ್ರೆ. ಅಪ್ಪ ಅಮ್ಮನ ಹೇಗೆ ಹೊರ ಕಳ್ಸೋದು ಅಂತ ಯೋಚನೆ ಮಾಡ್ತಿದ್ದೆ. ಆರು, ನೀನ್ ಹೋಗ್ಬಿಟ್ಟು ನಂದಿತಾ ಅಮ್ಮನ ಇವನು ಕರ್ಕೊಂಡ್ ಬಾ. ಅಂಕು, ನಿನಗೆ ಐಟಮ್ಸ್ ಎತ್ತಿಡಕ್ಕೆ ಅಂತ ಹೇಳಿದ್ದೆ, ಎತ್ತಿಟ್ಟಿದ್ಯಾ? ಹ್ಞೂ ಅಕ್ಕ, ಎಲ್ಲ ರೆಡಿ ಇದೆ. ಸರಿ, ನಾನು ನೀನು ಅತ್ತೆ ಸಿಂಪಲ್ ಆಗಿ ರೆಡಿ ಮಾಡೋಣ. ಅಕ್ಕ, ನೀನು ಉಪ್ತಾನ್ ರೆಡಿ ಮಾಡ್ಬಿಡು. ಪೃಥ್ವಿ, ಲೇಟ್ ಮಾಡ್ಬೇಡ, ಬೇಗ ಹೋಗಿ ರೆಡಿ ಆಗು, ಆಯ್ತಾ? ನಮಗೋಸ್ಕರ ಎಷ್ಟೋ ರಿಸ್ಕ್ ತಗೊಳ್ತಿದ್ದೀರಾ. ಥ್ಯಾಂಕ್ ಯು. ಹ್ಞೂ ಕಣೆ, ನೀನು ಯುವ ಸರ್ ಇಲ್ಲ ಅಂದಿದ್ದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ಅಯ್ಯೋ, ಇದು ಥ್ಯಾಂಕ್ಸ್ ಹೇಳ್ಕೊಂಡು ಕೂತ್ಕೊಳ್ಳೋ ಟೈಮ್ ಅಲ್ಲ. ಟೈಮ್ ಇಲ್ಲ ಪೃಥ್ವಿ, ಬೇಗ ಹೋಗಿ, ಬೇಗ ರೆಡಿ ಆಗು. ಅಕ್ಕ, ಬೇಗ ಕರ್ಕೊಂಡು ಹೋಗಕ್ಕ. ಆರು, ಬೇಗ ಹೋಗು. ಲೇ, ನಿನ್ ಬಾರೆ. ಯಾರೋ ಈ ದಾರಿ ಮಧ್ಯೆ ಗೋಡೆ ಕಟ್ತಾರೆ. ಸ್ಟೂಪಿಡ್ ಫೆಲೋಸ್. ಯಾವನೇ ಒಂದ್ ಕರಿ ಕೋಣ ಹಿಂಗ್ ನುಗ್ತಾನೆ ಮನೆ ಒಳಗಡೆ. ನೀನೇ ಕೊಳತ್ ಕುಂಬಳಕಾಯಿ. ನೀನೇ ಬಲ್ತೋಗಿರೋ ಬದ್ನೆಕಾಯಿ. ನೀನ್ಯಾಕೆ ಇಲ್ಲಿಗೆ ಬಂದೆ? ನಮ್ಮನೆಗ್ ಬಂದು ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ ನನ್ನೇ ಕೇಳ್ತೀಯ? ಕರಿ ಕೋಣ ತಗೊಂಡ್ ಬಂದು ಕಾಡೊಮ್ಮೆ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿತ್ತಲ್ಲ, ಅದಕ್ಕೆ ಅದ್ರ ಜೊತೆ ಸೆಲ್ಫಿ ತಗೊಳಕ್ ಬಂದೆ. ತೆಗೆದ್ ಗುದ್ದದ ಅಂದ್ರೆ ತಲೆ ಹೊಟ್ಟೆ ಒಳಗಡೆ ಹೋಗಿ ಗೋಲಿ ಆಗ್ಬಿಡ್ಬೇಕು.
ನಿನ್ನು ಏಯ್, ಏಯ್ ಏಯ್, ಅವ್ನ್ ಗುದ್ದುದ ಅಂದ್ರೆ ಹೆಂಗ್ ನಾನ್ ಹೇಳ್ತೀರ? ಗುದ್ದದ ಅಂದ್ರೆ ನೋಡು ಮತ್ತೆ ಬಾಯ್ ನಾನ್ ಶುಭ ವಾಟ್ ಇಸ್ ದಿಸ್ ಯಾರಮ್ಮ ಇದು ಅಂಕಲ್ ಇವ್ರು ಸ್ಟಾಪ್ ಇಟ್ ಇವ್ರು ಯಾರಮ್ಮ ಸರ್ ಇವಳು ನನ್ನ ತಂಗಿ ಅಂಕಿತಾ ಅಂತ. ತಂಗಿ ಈ ಆಂಟಿ ಮುಂದೆ ಇನ್ನು ಮದುವೆ ಆಗದೆ ಇರೋ ಎಲಿಜಿಬಲ್ ಬ್ಯಾಚುಲರ್ಸ್ ನ ಅಂಕಲ್ ಅಂತ ಕರೀತಾಳೆ ಇವ್ನ್ಗೆ ಯಾರ ಹೆಣ್ ಕೊಡ್ತಾರೆ ಶುಭ? ಈ ಹೊಲದಲ್ಲಿ ಕಾಗೆ ಓಡ್ಸಕ್ಕೆ ಬೆದ್ರ ಬೊಮ್ಮೆ ನಿಲ್ಸಿರ್ತಾರಲ್ಲ ಹಂಗಿದಾನೆ. ದೇಹದಲ್ಲಿ ಹೊಟ್ಟೆ ಮುಂದಿದೆ, ಮುಖದಲ್ಲಿ ಮೂಗೇ ಒಳಗಿದೆ. ನಿಗೆಲ್ಲಿ ಹೆಣ್ ಕೊಡ್ತಾರ? ನೀನೇನ್ ಮಿಸ್ ವರ್ಲ್ಡ್ ತರ ಇದೆಯಾ? ಮಿಸ್ ಮೂಡಲ್ ಪಾಳೆ ತರ ಇದೆಯಾ? ನಿನ್ಗೆ ಆಂಟಿ ಅಂದ್ರೆ ಆ ಆಂಟಿ ಅನ್ನೋ ಪದಕ್ಕೆ ಬೇಜಾರಾಗಿ ಅದು ವಯಸ್ಸಾಗಿ ಆಂಟಿ ಆಗ್ಬಿಡುತ್ತೆ. ಶುಭ ಮಲಗಿರೋ ಸಿಮ್ಮಿಣಿನ ಕೆರಳಿಸ್ತಾ ಇದ್ದಾನೆ. ಇವನನ್ ಮಾತ್ರ ನಾನು ಸುಮ್ನೆ ಬಿಡಲ್ಲ. ಅತ್ತೆ ಅತ್ತೆ ಒಂದ್ ನಿಮಿಷ, ಇವರು ದಿಗಂತ್ ಅಂತ ನಮ್ ಯುವ ಇದಾನಲ್ಲ ಅವ್ರ ಚಿಕ್ಕಪ್ಪ. ಚಿಕ್ಕಪ್ಪನ ಚಿಕ್ಕದಾಗೆ ಇದ್ದಾನೆ, ಭೂಮಿಯಿಂದ ಮೇಲೆ ಎದ್ದಿಲ್ವಲ್ಲೇ. ಕತ್ತೆ ತೋರಿಸಿ ಅತ್ತೆ ಅಂತ ಇದೆಯಲ್ಲಮ್ಮ. ಅಯ್ಯೋ ನಿಲ್ಸಿ, ಅಪ್ಪ ಅಮ್ಮ ಬರೋ ಅಷ್ಟರಲ್ಲಿ ಮದ್ವೆ ಮಾಡಿ ಮುಗಿಸ್ಬೇಕು. ನಿಮ್ ಜಗಳ ಬೇಕಿದ್ರೆ ಆಮೇಲೆ ಆಡಿ. ಸರ್ ನೀವು ಹೋಗಿ ಮೊದಲು ಪೃಥ್ವಿನ ರೆಡಿ ಮಾಡಿ. ಅತ್ತೆ ನೀ ನಮ್ ಜೊತೆ ಬಾ.